ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಯೋಜನೆ ವಿರೋಧಿಸಿ ಜೆಡಿಎಸ್ ನಡೆಸಿರುವಂತಹ ಪಾದಯಾತ್ರೆ 2ನೇ ದಿನ ಕಾಲಿಟ್ಟಿದೆ. ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಈಗ ಮಾಜಿ ಸಚಿವರಂತ ಡಿ ಸಿ ತಮ್ಮಣ್ಣ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, 2ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ. ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಸರ್ಕಾರ ಮಾಡೋಕೆ ಹೊರಟಿದೆ. ನಮ್ಮ ಏನು ಬೈಪಾಸ್ ಇದೆ ಇವಾಗ ಈ ಕಾಂಗ್ರೆಸ್ ಸರ್ಕಾರದ ಅಪಾದನೆ ಏನು ಅಂದ್ರೆ ಹೇಳಿದ್ರೆ ಬಿಡದಿ ಟೌನ್ಶಿಪ್ನೇ ಬರ್ತಾ ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಮಹಿಳೆಯರಿದ್ದಾರೆ, ತುಂಬಾ ವೆಹಿಕಲ್ ಕಷ್ಟ ಆಗುತ್ತೆ. ಕಾಂಗ್ರೆಸ್ನವರ ಅಪಾದನೆ ಏನು ಅಂದ್ರೆ ಈ ಟೌನ್ಶಿಪ್ಗೆ ಕುಮಾರಸ್ವಾಮಿ ಅವರೇ ಅಡಿಗಲ್ಲು ಹಾಕಿದ್ರು, ಅವ್ರ ಕಾಲದಲ್ಲೇ ಆದೇಶ ಹೊರಡಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಬಿಡದಿ ಒಂದಕ್ಕೇನೆ ಆದೇಶ ಹೊರಡಿಸಿಲ್ಲ. 5 ಟೌನ್ಶಿಪ್ಗಳಿಗೆ ಅವತ್ತಿನ ದಿವಸ 5 ದಿಕ್ಕಿನಲ್ಲೂ 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿದ್ರು. ಇದನ್ನು ಬಿಡದಿನೇ ಒಂದೇ ಹಿಡ್ಕೊಂಡಿದ್ದಾರೆ. 500 ದಿವಸಗಳಿಂದ ರೈತರು ಸತತವಾಗಿ ಹೋರಾಟ ಮಾಡಬೇಕಾದ್ರೆ ರೈತರಿಗೆ ಭೂಮಿ ಮೇಲೆ ಎಷ್ಟು ಪ್ರೀತಿ ಇದೆ, ವಿಶ್ವಾಸ ಇದೆ, ಅವ್ರ ಬದುಕಿನ ಜೀವನಾಡಿ ಅನ್ನೋದನ್ನು ಅರ್ಥಕೊಂಡೇ 500 ದಿವಸ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ಈ ಸರ್ಕಾರ ಪರಿಗಣಿಸಬೇಕಾಗಿತ್ತು. ಇದು ಕಾಂಗ್ರೆಸ್ ಜೆಡಿಎಸ್ ಮಧ್ಯನ ಇದು ಯುದ್ಧ ಆಗಬಾರ್ದಾಗಿತ್ತು. ಇದನ್ನು ಯುದ್ಧವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಅದು ಆಗಬಾರ್ದು. ಜನರ ಹಿತದೃಷ್ಟಿ ನೋಡಬೇಕು. ಅಲ್ಲಿ ಸಾವಿರಾರು ಎಕರೆಯಲ್ಲಿ ತೆಂಗು ಬೆಳೆದಿದ್ದಾರೆ, ಹಿಪ್ಪನೇಹಳ್ಳಿ ಇದೆ, ಆಮೇಲೆ ಹಸು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ದಿನಕ್ಕೆ 1.5 ಲಕ್ಷ ಲೀಟರ್ ಹಾಲು ಸರಬರಾಜು ಮಾಡಬೇಕು ಅಂದರೆ ಒಂದೊಂದು ಕುಟುಂಬಕ್ಕೂ ಎಷ್ಟು ಹಣ ಪ್ರತಿನಿತ್ಯ ಬರುತ್ತದೆ ಅನ್ನೋದು ಕೂಡ ಯೋಚನೆ ಮಾಡಬೇಕು. ರೈತರು ಧರಣಿ ಮಾಡ್ತಾ ಇರೋದು ನ್ಯಾಯಯುತವಾದದ್ದು ಇಲ್ಲವೇ ಅನ್ನೋದನ್ನು ಕೂಡ ಸರ್ಕಾರ ಆಲೋಚನೆ ಮಾಡಬೇಕು. ಯಾಕಂದರೆ ಇವರು 3 ಕೋಟಿ 2.5 ಇಂದ 3 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 3 ಕೋಟಿ ತಗೊಂಡು ಇಲ್ಲಿ ಬಿಡದಿಗೆ ಬಂದು ಒಂದು 30-40 ಸೈಟ್ ತಗೊಂಡು ಮನೆ ಕಟ್ಟಬೇಕಾದ್ರೆ 1.5 ಕೋಟಿ ಹೋಯ್ತು. ಇನ್ನು 1.5 ಕೋಟಿನಲ್ಲಿ ಒಂದು 25 ಲಕ್ಷ ಟ್ಯಾಕ್ಸ್ ಹೋಯ್ತು. ಇನ್ನು 1.25 ಕೋಟಿನಲ್ಲಿ ಮಕ್ಕಳು ಮದುವೆ ಮುಂಜೆ ಅಂತ ಮಾಡ್ಕೊಂಡ್ರೆ 2-3 ವರ್ಷದಲ್ಲಿ ಬರ್ಬಾದ್ ಆಗೋಯ್ತಾರೆ. ಅದು ಮುಂದಿನ ಜೀವನದ ಭವಿಷ್ಯ ಏನು ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಈಗ ಸರ್ಕಾರ ಸಮಿತಿ ರಚನೆ ಮಾಡಿ ವರದಿ ತಗೋತೀವಿ ಅಂತ ಹೇಳ್ತಾರೆ. 2006ರಲ್ಲಿ ಇವರೇ ವಿರೋಧ ಮಾಡಿರುವಂಥದ್ದು. ಇಷ್ಟು ದಿವಸ ಬೇಕಾಗಿತ್ತ ವರದಿ ತಗೊಳ್ಳೋಕೆ? ಅಲ್ಲ, ಇಷ್ಟು 500 ದಿವಸ ಬೇಕಾಗಿತ್ತ ವರದಿ ತಗೊಳ್ಳೋಕೆ? ರೈತರು ಧರಣ ಶುರು ಮಾಡಿ 500 ದಿವಸದ ಮೇಲಾಯಿತು. 500 ದಿವಸ ಬೇಕಾಗಿತ್ತ? ಇವರು ಸರ್ಕಾರ ಬಂದಾಗಲೇ ಇವರು ವರದಿ ತಗೋಬೇಕಾಗಿತ್ತು. ಇವಾಗ ತಗೊಳ್ತೀವಿ ಅಂದರೆ ಅಲ್ವಾ? ಈಗ ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇದು ನಾವು ಮಾಡಿದ ಯೋಜನೆ ಅಲ್ಲ, ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರು ಮಾಡಿದ್ದು. ಅವರು ಪಾಪದ ಪ್ರಾಯಶ್ಚಿತ ಯಾತ್ರೆ ಅಂತ ಇದು ನಿಮ್ದು. ಇರಲಿ, ಅವ್ರು ಹೇಳ್ಕೊಬೋದು. ಇವತ್ತಿನ ದಿವಸ ಅವ್ರ ಮುಖ ಉಳಿಸ್ಕೊಳ್ಳೋಕೆ ಹೇಳ್ಕೊಬೋದು. ಇನ್ನು ಉಳಿದ 4 ಟೌನ್ಶಿಪ್ ಯಾಕೆ ಮಾಡ್ತಾ ಇಲ್ಲ? ಅದೇ ಕಾಳಜಿ ಇದ್ರೆ ಬೆಂಗಳೂರು ನಗರದ ಮೇಲೆ ಆಗ್ತಾ ಇರ್ತಕ್ಕಂಥ ಜನದಟ್ಟಣೆಯನ್ನು ತಪ್ಪಿಸ್ಬೇಕು ಅಂತಿದ್ರೆ 5 ಟೌನ್ಶಿಪ್ಗಳನ್ನ ಘೋಷಣೆ ಮಾಡಲಿ. ಯಾಕೆ ಮಾಡಬಾರ್ದು ಅಂತ ಹೇಳಿದೆ. ಈ ಬಿಡದೇನ ಯಾಕೆ ಇಟ್ಕೊಂಡಿದ್ದಾರೆ? ಇದು HD ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ಯಕ್ಷೇತ್ರ. ಇಲ್ಲಿ ನಾವು ಮಾಡಿಬಿಟ್ರೆ ದುಡ್ಡು ಮಾಡ್ಕೊಂಡು ಏನು ಬೇಕಾದ್ರೂ ಚುನಾವಣೆಯಲ್ಲಿ ನಾವು ಇದು ಮಾಡ್ಬೋದು ಅನ್ನೋ ಒಂದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಇದು ಹೋಗಬೇಕು. ರೈತರ ಸಂಕಷ್ಟವನ್ನು ಆಲಿಸಬೇಕು, ಅವರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ಇಷ್ಟು ಮಾಜಿ ಸಚಿವರಾದಂಥ HD ತಮ್ಮಣ್ಣ ಅವರ ಮಾತು. ಯಾವುದೇ ಕಾರಣಕ್ಕೂ ಕೂಡ ಯೋಜನೆಯನ್ನು ಮಾಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬಿಡದಿ.